ಭಾರತ ತೊರೆಯುವುದಕ್ಕೆ ಪಾಕ್ ಪ್ರಜೆಗಳಿಗೆ ಕಟ್ಟಾಜ್ಞೆ. ಭಾರತದಿಂದ ಪಾಕ್ ನಾಗರಿಕರಿಗೆ ಗೇಟ್ ಪಾಸ್. ಪಾಕಿಸ್ತಾನ ಪ್ರಜೆಗಳಿಗೆ ಗಡೀಪಾರು ಆದೇಶವನ್ನು ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಮರಳಿದ 188 ಪ್ರಜೆಗಳು ವಾಘಾ ಗಡಿ ಮುಖಾಂತರವಾಗಿ ಪಾಕಿಸ್ತಾನಕ್ಕೆ ಪ್ರವೇಶ. ಪಾಕ್ನಿಂದ 286 ಭಾರತೀಯರು ತವರಿಗೆ ಆಗಮಿಸಿದ್ದಾರೆ. ಯಾವಾಗ ಭಾರತ ಅನೌನ್ಸ್ ಮಾಡ್ತೋ ಯಾವ್ಯಾರು ಇಲ್ಲಿ ಪ್ರಜೆಗಳಿದ್ದಾರೋ ಪಾಕ್ನವರು ಎಲ್ಲ ಈ ತಕ್ಷಣಕ್ಕೆ ತೊಲಗಬೇಕು ಅಂತ 24 ಗಂಟೆ ಒಳಗೆ ಪಾಕಿಸ್ತಾನ ಕೂಡ ಅದನ್ನು ಅನೌನ್ಸ್ ಮಾಡಿ ಯಾರ್ಯಾರು ಭಾರತೀಯರಿದ್ದಾರೋ ಅವ್ರು ಹೋಗಬೇಕು ಅಂತ. ಸೊ ಭಾರತ ತೊರೆಯುವುದಕ್ಕೆ ಪಾಕ್ ಪ್ರಜೆಗಳಿಗೆ ಯಾವಾಗ ಕಟ್ಟಾಜ್ಞೆಯನ್ನು ಹೊರಡಿಸಲಾಗ್ತೋ ಈಗ ಭಾರತದಿಂದ ಪಾಕ್ ನಾಗರಿಕರಿಗೆ ಗೇಟ್ ಪಾಸ್ ಸಿಕ್ಕಾಗಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ಗಡೀಪಾರು ಆದೇಶದ ಬೆನ್ನಲ್ಲೇ ಇಲ್ಲಿಂದ 188 ಪ್ರಜೆಗಳು ವಾಘಾ ಗಡಿ ಮುಖಾಂತರವಾಗಿ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ. ಇನ್ನು ಪಾಕ್ನಿಂದ 286 ಭಾರತೀಯರು ತವರಿಗೆ ಆಗಮಿಸಿದ್ದಾರೆ. ನೋಡಿ, ಈ ಅಟ್ಯಾಕ್ನಿಂದ ಬಹಳಷ್ಟು ಜನಕ್ಕೆ ಸಮಸ್ಯೆ ಆಗಿದ್ದು ಇದೆ. ಇಲ್ಲಿಂದ ಹೋಗಿ ಅನ್ನುವಂಥ ಕಟ್ಟೆಚ್ಚರ ಬರ್ತಾ ಇದ್ದ ಹಾಗೆ ಅಲ್ಲೂ ಕೂಡ ಅದೇ ಥರದೊಂದು ಮೆಸೇಜನ್ನು ಪಾಸ್ ಮಾಡ್ತಾರೆ. ಇದು ಸಾಮಾನ್ಯ ನಾಗರಿಕರಿಗೂ ಕೂಡ ಎಫೆಕ್ಟ್ ಆಗಿರುವಂಥದ್ದು. ಈಗೆಲ್ಲರೂ ಹೋಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ವಾಘಾ ಗಡಿ ಮುಖಾಂತರವಾಗಿ ವಾಪಸ್ ತೆರಳ್ತಾ ಇದ್ದಾರೆ. ಭಾರತದಿಂದ ಪಾಕ್ ನಾಗರಿಕರಿಗೆ ಗೇಟ್ ಪಾಸನ್ನು ನೀಡಿರೋದು. ಸೊ ಇಲ್ಲಿ ನಮ್ಮ ಕರ್ನಾಟಕದಿಂದಲೂ ಕೂಡ ಅನೇಕರು ಭಾರತಕ್ಕೆ ಪಾಕಿಸ್ತಾನಕ್ಕೆ ವಾಪಸ್ ಹೋಗಬೇಕು. तो यार नन्नू क्योंकि जिस तरह धर्म से जात कुछ के गोलियां जड़ियां चलाई अपने आप को काफी शर्मनाक है। पीछे आ जाना यार, तुम भी आ जाओ पीछे।